ಕಷ್ಟಪಟ್ಟಿದ್ದು ಕಳೆದೋದ್ರೂ ವಾಪಸ್ ಸಿಗುತ್ತಂತೆ. ಹಾಗೆ ನಾವು ಮದುವೆ ಆಗಿದ್ದು ಹೊಸದ್ರಲ್ಲೇ ಈ ಬೈಕ್ ಕಳೆದೋಯ್ತು. ಕಡೆಗೆ ನಮ್ಗೆ ಹೇಗೆ ಸಿಕ್ತು, ಏನೆಲ್ಲ ಆಯಿತು, ಈ ಬೈಕ್ದು ಒಂದು ಸಿಹಿ ಕಹಿ ನೆನಪು ಹೇಳೋಣ ಅಂತೇಳಿ ಬಂದಿದ್ದೀನಿ. ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ಗೆ. ನಾನು ಮದುವೆ ಆಗಿ ಹತ್ತತ್ರ 4 ಇಯರ್ಸ್ ಆಯಿತು. ಈ ಬೈಕ್ನ ಅವರು ತೊಗೊಂಡು 4 ಇಯರ್ಸ್ ಆಯಿತು. ಟೋಟಲ್ 8 ಇಯರ್ಸ್ ಆಯಿತು. ಈ ಬೈಕ್ ನೇಮ್ ಬಂದು NS200 ಪಲ್ಸರ್ ಅಂತೇಳಿ. ಅವ್ರಿಗೆ PF ಅಮೌಂಟ್ ಬಂದಿತ್ತು. ಅದರಲ್ಲಿ ಆಸೆ ಪಟ್ಟು ಅವರು ಈ ಬೈಕ್ನ ತೊಗೊಂಡಿದ್ರು. 2018 19 ತೊಗೊಂಡಿದ್ರಂತೆ. ಸೊ ಆವಾಗಲೇ ಇದು ರೋಡ್ ಪ್ರೈಸ್ ಬಂದು 1,30,000 ಸಮಥಿಂಗ್ ಆಗಿತ್ತು ಅಂತ ಹೇಳಿ ಮಿಕ್ಕಿದ ಅಮೌಂಟ್ ಎಲ್ಲ ಹಾಕಿ ಅಡ್ಜಸ್ಟ್ ಮಾಡಿ ತೊಗೊಂಡಿದ್ರು. ಒಂದು 2 ಇಯರ್ಸೂ ಅವ್ರ ಗಾಡಿ ಅಷ್ಟು ಓಡಿಸಿರ್ಲಿಲ್ಲ. ಬಿಕಾಸ್ ಅವ್ರಿಗೆ ಕೆಲಸ ನಿಯರೆಸ್ಟೇ ಇತ್ತು. ದಿನಕ್ಕೆ ಒಂದು 20 ಕಿಲೋಮೀಟ್ರ್ ಓಡ್ತಿತ್ತು ಅಷ್ಟೇ. ಆಮೇಲೆ 2 ಇಯರ್ಸ್ ಆದಮೇಲೆ ನಿಮಗೆ ಗೊತ್ತು, 2019 ಎಂಡಿಂಗಲ್ಲಿ ಕರೋನಾ ಬಂತು. ಆವಾಗಲೂ ಅವರು 1.5 ಇಯರ್ ಓಡಿಸ್ಲೇ ಇಲ್ಲ. ಕರೋನಾ ಸಮಸ್ಯೆ ಎಲ್ಲ ಮುಗೀತು. ಹಾಗೆ ನಮ್ಮ ಮದುವೆನೂ ಮುಗೀತು. ನಾವು ಮದುವೆ ಆಗಿ 4 to 6 ಮಂತ್ಸ್ ಆಗಿತ್ತು. ಸೊ ಹೀಗೆ ಒಂದಿನ ಬೆಳಗ್ಗೆ ಏನೋ ಹೊರಗಡೆ ಕೆಲ್ಸಕ್ಕೆ ಹೋಗಬೇಕಿತ್ತು ಅಂತೇಳಿ ಬಂದು ಎದ್ದು ಬೈಕ್ನ ನೋಡ್ತೀವಿ. ಬೈಕ್ ಇರಲಿಲ್ಲ. ಹಾಗೂ ಯಾರಾದರೂ ಆ ಕಡೆ ಈ ಕಡೆಯವರು ಪಾರ್ಕಿಂಗೋಸ್ಕರ ತೆಗೆದು ಆ ಕಡೆ ನಿಲ್ಲಿಸಿದಾರೇನೋ ಅಂತೇಳಿ ಅಕ್ಕಪಕ್ಕದಲ್ಲೆಲ್ಲ ಹುಡುಕಿದ್ವಿ. ಸೊ ಸಿಗಲೇ ಇಲ್ಲ. ಅದು ಸಿಗದೇ ಇರೋದು ನೋಡಿ ಫುಲ್ಲು ಟೆನ್ಷನ್ ಆಗೋಯ್ತು. ಮಾತು ಬರಲಿಲ್ಲ, ಕಣ್ಣಲ್ಲಿ ನೀರು ತುಂಬ್ಕೊಂತು. ಬೈಕ್ ಎಲ್ಲೋಯ್ತು ಅಂತೇಳಿ. ನಮ್ಮ ಯಜಮಾನ್ರಿಗಂತೂ ಕೈ ಕಾಲೇ ಆಡಿಲ್ಲ. ಬಿಕಾಸ್ ಅವರು ಇದನ್ನು ಎಷ್ಟು ಹಚ್ಕೊಂಡಿದ್ರು ಅಂದರೆ ನಮ್ಮಿಬ್ರಿಗಂತೂ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರನೇ ಇತ್ತು. ನಾವು ಮಾಡಿರೋ ಮನೇಲಿ ಪಾರ್ಕಿಂಗ್ ಪ್ರಾಬ್ಲಮ್ ಆಗಿದ್ದರಿಂದ ಗೇಟ್ ಮುಂದೆನೇ ನಿಲ್ಲಿಸ್ತಿದ್ವಿ. ಕ್ಯಾಮ್ರಾ ಫಿಕ್ಸ್ ಆಗಿತ್ತು ಅಂತೇಳಿ. ಸರಿ ಇನ್ನೇನು ಮಾಡೋದು ಅಂತೇಳಿ ಅಕ್ಕಪಕ್ಕದವರೆಲ್ಲ ಬೇಗ ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿ, ಇಲ್ಲಾಂದರೆ ಬೈಕ್ನ ತೊಗೊಂಡೋಗಿ ಏನಾದರೂ ಥೆಫ್ಟ್ ಮಾಡಿದರೆ, ಬೇರೆ ಏನಾದರೂ ಇನ್ಸಿಡೆಂಟ್ ಆಗಿದ್ದರೆ ಅದು ನಿಮ್ಮ ಮೇಲೇ ಬರುತ್ತೆ, ಫಸ್ಟ್ ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಅಂದರು. ಸರಿ ಅಂತೇಳಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಬಂದ್ವಿ. ಸೊ ಆ್ಯಸ್ ಇಟ್ ಈಸ್ ಅವರು ಸ್ಥಳ ಮಹಾರಾಜರಿಗೆಲ್ಲ ಬಂದಾಗ ಆವಾಗ ನಮಗೆ ಕ್ಯಾಮ್ರಾದಲ್ಲಿ ಒಂದು ಕ್ಲಿಪ್ ಸಿಕ್ತು. ನಮ್ಮ ಯಜಮಾನ್ರು 12:15 12:15 ಇದರಲ್ಲೇ ಗಾಡಿ ತಂದು ನಿಲ್ಲಿಸಿದ್ದು 15 ಮಿನಿಟ್ಸಲ್ಲೇ ಅವ್ರು ಗಾಡಿನ ತೊಗೊಂಡೋಗಿದ್ರು. ನಮ್ಮ ಯಜಮಾನ್ರಿಗಂತೂ ಒಂದು ವಾರ ಊಟ ತಿಂಡಿನೂ ಸೇರಿಲ್ಲ. ಎಲ್ಲರೂ ಪರಿಚಯ ಇರೋರೆಲ್ಲ ಬೈಕ್ ಕೊಟ್ಟರು, ಸಮಾಧಾನ ಮಾಡಿದ್ರು. ಆದ್ರೂ ಅವ್ರಿಗೆ ಸಿಕ್ಕಾಪಟ್ಟೆ ಅಂದರೆ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟಿದ್ರು. ಒಂದು ಹ್ಯಾಪಿನೆಸ್ಸೇ ಹೋಗ್ಬಿಟ್ಟಿತ್ತು. ನನಗೂ ಅಷ್ಟೇ, ಕೆಲ್ಸಕ್ಕೆ ಹೋಗೋಕ್ಕೆ ಬರೋಕ್ಕೆ ನಾವು 3 ಜನ ನಾವು ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ಇದ್ವಿ. ಹಾಗೆ ಕೇಳಿದವರು ಸಹ ಗಾಡಿ ಆಸೆ ಎಲ್ಲ ಬಿಟ್ಬಿಡಿ, ಅದು ಹ್ಯಾಂಡ್ಲ್ ಕಟ್ಟಾಗಿ ಮುರ್ಕೊಂಡು ಹೋಗಿರ್ತಾರೆ, ಶಿವಾಜಿನಗರಕ್ಕೆ ಇದಕ್ಕೆ ಹಾಕ್ಬಿಟ್ಟಿರ್ತಾರೆ, ಪಾರ್ಟ್ಸ್ ಬಿಚ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಹೊಸ ಗಾಡಿ ಥರ ಬೇರೆ ಇತ್ತು. ಎಂಥ ಕೆಲಸ ಮಾಡ್ಕೊಂಡ್ರಿ, ಪಾರ್ಕಿಂಗ್ ಇರೋ ಥರ ಇರಬೇಕಿತ್ತು. ಮತ್ತು ಪೊಲೀಸರು ಸಹ ಹೇಳಿದ್ರು ನೀವು GPS ಹಾಕಿಸ್ಬೇಕಿತ್ತು ಅಂತೇಳಿ. ಬಟ್ ನಮಗೆ ಯಾರು ಏನು ಹೇಳಿದ್ರು ಆ ಟೈಮ್ ತೊಗೋಬಾರ್ದಾ ಸಿಕ್ಕಲ್ಲ ಅಂತ ಅಂದ್ಕೊಂಡು ನಾವು ಸಿಕ್ಕಾಪಟ್ಟೆ ಬೇಜಾರಾಗೋಗಿ ಆಲ್ರೆಡಿ 2 ಮಂತ್ಸ್ ಆಗಿಬಿಟ್ಟಿತ್ತು. ಸೈಲೆಂಟ್ ಆಗೋಗ್ಬಿಟ್ಟಿದ್ವಿ. ಹೀಗೆ ಮನ್ಸಿಗೆ ತುಂಬ ಬೇಜಾರಾಗಿತ್ತಲ್ಲ, ಅಟ್ಲೀಸ್ಟ್ ಎಲ್ಲನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಹೀಗೆ ಡಿಸೈಡ್ ಮಾಡಿಕೊಂಡು ಮಂಜುನಾಥ ಸ್ವಾಮಿಗೆ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಬಂದ್ವಿ. ನಾವು ದೇವಸ್ಥಾನದಲ್ಲೂ ಸಹ ಏನು ಕೇಳ್ಕೊಳ್ಳಿಲ್ಲ. ಯಾಕಂದರೆ ಎಲ್ಲರೂ ಹೇಳಿದ್ದು ನೋಡಿ ನಮಗೂ ಕನ್ಫರ್ಮ್ ಆಗಿಬಿಟ್ಟಿತ್ತು, ಗಾಡಿ ಇನ್ನು ಸಿಗಲ್ಲ, ಅದ್ರ ಮೇಲೆ ಆಸೆ ಪಡೋದೇನು ಬೇಡ, ಒಳ್ಳೆ ಕ್ಷೇತ್ರಕ್ಕೆ ಬಂದಿದ್ದೀವಿ, ಇನ್ಮೇಲೆಲ್ಲ ಒಳ್ಳೇದಾಗಲಿ ಅಂತೇಳಿ ಕೇಳಿಕೊಂಡು ಹೊಸ ಗಾಡಿ ತೊಗೊಳ್ಳೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಬಂದ್ವಿ. ಬಂದು ಮನೆಗೆ ಬೀಗ ತೆಗೆದು ಕೂತ್ಕೊತಿದ್ದಂಗೆ ನಮಗೆ ಪೊಲೀಸ್ ಸ್ಟೇಷನಿಂದ ಕಾಲ್ ಬಂತು. ಗಾಡಿ ಸಿಕ್ಕಿದೆ, ಬಂದು ಏನೇನಿದೆಯೋ ಕಾನೂನು ಪ್ರಕಾರವಾಗಿ ತೊಗೊಳ್ಳಿ ಅಂತೇಳಿ. ನಮಗೆ ಎಷ್ಟು ಖುಷಿ ಆಯಿತು ಅಂತ ಅಂದರೆ ನಮ್ಮಿಬ್ರು ಖುಷಿನೂ ತಡೆಯೋಕ್ಕಾಗಲಿಲ್ಲ. ಎಲ್ಲರಿಗೂ ಕಾಲ್ ಮಾಡಿ ಹೇಳಿದ್ವಿ ನಮಗೆ ಗಾಡಿ ಸಿಕ್ಕಿದೆ ಅಂತೇಳಿ. ನಮ್ಮ ಯಜಮಾನ್ರಂತೂ 4 ಗಂಟೆ ಕಾಲ್ ಬಂತು, 5 ಗಂಟೆ ಅಷ್ಟೆಲ್ಲ ಸ್ಟೇಷನ್ಗೆ ಹೋದ್ರು ಫಸ್ಟು ಗಾಡಿ ನೋಡಬೇಕು ಅಂತೇಳಿ. ಸೊ ಆಮೇಲೆ ನಮ್ಗೆ ಅನ್ನಿಸ್ತು, ಅಂದರೆ ಕಷ್ಟಪಟ್ಟಿದ್ದು ಎಲ್ಲೂ ಹೋಗಲ್ಲ, ಯಾವತ್ತಾದರೂ ವಾಪಸ್ ಬಂದೇ ಬರುತ್ತೆ ಅಂತೇಳಿ. ಆ ಕಷ್ಟಪಟ್ಟಿದ್ರ ಮೇಲೆ ದುಡ್ಡು ಮೇಲೂ ನಂಬಿಕೆ ಬಂತು, ದೇವ್ರ ಮೇಲೂ ಸಹ ನಂಬಿಕೆ ಬಂತು. ಆದರೆ ಆವಾಗಲೇ ಗಾಡಿನ ಹೋಗಿ ನೋಡಿದಾಗ ಹಾರ್ಟ್ ಬ್ರೇಕ್ ಸಹ ಆಗಿತ್ತು. ಬಿಕಾಸ್ ಗಾಡಿನ ಸಿಕ್ಕಾಪಟ್ಟೆ ಹಾಳು ಮಾಡಿಬಿಟ್ಟಿದ್ರು. ಇಂಜಿನ್ ಒಳಗಡೆ ಎಲ್ಲ ಮರಳು ತುಂಬಿಟ್ಟಿದ್ರು. ಹೇಳೋದು ಕಷ್ಟಪಟ್ಟು ದುಡಿದು ತೊಗೊಂಡವ್ರಿಗೆ ಗೊತ್ತು ಅದ್ರ ಬೆಲೆ ಏನು ಅಂತೇಳಿ, ಕದ್ಕೊಂಡು ಹೋಗೋರ್ಗೆ ಏನು ಗೊತ್ತು ಅಂತ ನಂಗೆ ಆಮೇಲೆ ಅನ್ನಿಸ್ತು. ಗಾಡಿನ ಎಲ್ಲಿ ಬೇಕು ಅಲ್ಲಿ ಬೀಳಿಸಿ ಹೆಂಗೆ ಬೇಕು ಹಂಗೆ ಉಜ್ಜಾಡಿಬಿಟ್ಟಿದ್ರು. 2 ಮಂತ್ಸ್ ಅಂದರೆ ಸುಮ್ಮನೆನೇನಾ ಅಂತ ಅನ್ನಿಸ್ಬಿಡ್ತು ನಮಗಂತೂ. ನನ್ನ ಗಂಡಂಗೆ ಅವತ್ತು ನೋಡಿ ಗಾಡಿ ನೋಡಿ ಅಳು ಬಂತು. ಸೊ ತೊಗೊಂಡೋಗಿ ಶೋರೂಮಿಗೆ ಬಿಟ್ಟಿದ್ದಕ್ಕೆ ನಮಗೆ 60,000 to 65,000 ಬಿಲ್ ಹಾಕಿದ್ರು. ಟೋಟಲು ನಾವು ಕಂಪ್ಲೇಂಟ್ ಕೊಟ್ಟು ಗಾಡಿ ಬಿಡಿಸ್ಕೊಂಡು ಬರೋಷ್ಟರಲ್ಲಿ 70,000 to 80,000 ಆಯಿತು. ಆವಾಗ ನಮ್ಮ ಯಜಮಾನ್ರು ಅನ್ಕೊತಿದ್ರು,
ಅವ್ರಿಗೆ ಅಂತಲ್ಲ ಆಲ್ಮೋಸ್ಟ್ ಯಾರ್ಯಾರು ಈ ಗಾಡಿ ಲವರ್ಸ್ ಇರ್ತಾರೋ ತುಂಬ ಹಚ್ಕೊಂಡಿರ್ತಾರೋ ಆ ಗಾಡಿಗೆ ಏನಾದರೂ ಒಂದು ಫ್ರ್ಯಾಕ್ಚರ್ ಆದರೆ ಅವ್ರು ಸಹಿಸಲ್ಲ ಅಂತ ಅನಿಸುತ್ತೆ. ಸೊ ನಮ್ಮ ಯಜಮಾನ್ರಂತೂ ಗಾಡಿ ನೋಡಿ ನೋಡಿ ಬೇಜಾರು ಮಾಡ್ಕೊತಿದ್ರು. ಎಲ್ಲ ಉಜ್ಜಾಡ್ಬಿಟ್ಟವ್ರೆ ಪಾಪ. ನನ್ನ ಗಾಡಿ ಇಷ್ಟು ದಿನ ಹೆಂಗಿತ್ತು, ಎಲ್ಲಿತ್ತು, ಏನು ಮಾಡ್ತಿತ್ತು, ಇವಾಗ ನಮಗೆ ಒಂದು ಗಾಡಿ ಕಳೆದೋದಕ್ಕೆ ನಾವು ಇಷ್ಟೊಂದು ಎಮೋಷ್ನಲ್ ಆಗಿ ಅಳ್ತೀವಲ್ಲ. ಒಂದು ಫ್ಯಾಮಿಲಿ ಪರ್ಸನ್ಸ್ ಕಳೆದೋದ್ರೆ ಅವ್ರಿಗೇನಾದರೂ ಆದಾಗ ಆ ಫ್ಯಾಮಿಲಿ ಹೆಂಗೆ ತಡ್ಕೊಳ್ಳುತ್ತೆ. ಒಂದು ವಸ್ತು ಮೇಲೆ ನಾವು ಇಷ್ಟು ಎಮೋಷನ್ ಆಗಿದ್ದೀವಿ ಅಂದರೆ ಇನ್ನು ವ್ಯಕ್ತಿ ಮೇಲೆ ಅವ್ರ ಮನೆಗಳಲ್ಲಿ ಹೇಗಿರಬೇಡ ಅಂತ ನಮ್ಗೆ ಅವತ್ತು ಕಂಡೀಷನ್ ಅರ್ಥ ಆಯಿತು. ಇವಾಗಲೂ ನನಗೆ ಯಾವುದಾದ್ರೂ ಇನ್ಸಿಡೆಂಟ್ ಬಗ್ಗೆ ಕೇಳಿದ್ರೆ ಅಪ್ರಾಕ್ಸಿಮೇಟಾಗಿ ಏನಾದರೂ ಹೀಗೆ ಒಂದು ಸ್ವೈಪ್ ಮಾಡ್ತಿದ್ರೆ, ರೀಲ್ ನೋಡಿದ್ರೆ ಅದರಲ್ಲೇನಾದರೂ ಆಗಿದ್ದರೆ ನನಗೆ ಅದನ್ನು ತೊಗೊಳಕ್ಕೆ ಆಗಲ್ಲ. ಈ ನಡುವೆ ಗಾಡಿದು ಎಕ್ಸ್ಪೀರಿಯೆನ್ಸ್ ಆದಮೇಲೆ ಒಂದು ವ್ಯಕ್ತಿಗೆ ಈ ಥರ ಆಯಿತು, ಇಲ್ಲೇನೋ ಹೆಣ್ಮಕ್ಳಿಗೆ ಈ ಥರ ಆಯಿತು ಅಂದರೆ ನನ್ನ ಕಣ್ಣಲ್ಲಿ ನೀರು ತುಂಬಿರುತ್ತೆ. ನನ್ನ ಮೈಂಡು ಸಡನ್ನಾಗಿ ಅವ್ರ ಫ್ಯಾಮಿಲಿ ನೆನಪು ಮಾಡ್ಕೊಳ್ಳುತ್ತೆ. ಅವ್ರ ಫ್ಯಾಮಿಲಿ ಇದನ್ನು ಯಾವ ಥರ ತೊಗೊಂಡಿದೆ, ಅವ್ರ ಮೈಂಡಲ್ಲಿ ಏನು ಓಡ್ತಾ ಇರೋದು, ಅವ್ರ ಸಿಚುಯೇಷನ್ ಹೇಗಿದೆ ಅಂತೇಳಿ ಎಲ್ಲೆಲ್ಲೋ ಹೊರ್ಟೋಗ್ಬಿಡುತ್ತೆ. ಇವಾಗಂತೂ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ರೀಸೆಂಟಾಗಿ ಮಗು ಆದಾಗಿಂದನೂ ಏನಾದರೂ ಮಕ್ಳ ನ್ಯೂಸ್ ನೋಡಿದ್ರೂ ನನಗೆ ಅಷ್ಟೇ ಹೆದರಿಕೆ ಆಗುತ್ತೆ. ಸೊ ದೇವ್ರ ಹತ್ರ ನಾನು ಒಂದೇ ಕೇಳ್ಕೊತೀನಿ, ದಯವಿಟ್ಟು ಅಲ್ಲಿ ಏನಾದರೂ ಆಗ್ತಿದೆ ಅಂತಂದರೆ ನಿನ್ನ ಕೈಲಾದರೆ ತಡೆದು ಒಳ್ಳೇದು ಮಾಡಪ್ಪ ದೇವ್ರೆ ಅಂತೇಳಿ ಅಷ್ಟೇ ಕೇಳ್ಕೊತಾ ಇದ್ದೀನಿ ಅಷ್ಟೇ ನಾನು. ಇನ್ಯಾವ ಮಾತೂ ಇಲ್ಲ. ಸೊ ಇದಾಗಿತ್ತು ನಮ್ಮ ಗಾಡಿ ಸಿಹಿ ಕಹಿ ನೆನಪು. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ. ಥ್ಯಾಂಕ್ ಯು.